ದೇಹ ಎಲ್ಲ ಸುಡುವಂತಹ ಉರಿಯುವಂತಹ ರೋಗದಿಂದ ನರಳುತ್ತಾ ಇದ್ದ. ಯಾರು? ಅಂಬರಚ ಅನ್ನೋ ವ್ಯಕ್ತಿ. ಒಂದಿನ ಈ ಅಂಬರಚನ ಮನೆ ಒಳಗಡೆ ತುಂಬಾ ಹಲ್ಲಿಗಳು ಸೇರ್ಕೊಂಡ್ಬಿಟ್ಟಿರ್ತವೆ. ಈ ಹಲ್ಲಿಗಳು ಒಂದನ್ನೊಂದು ಕಚ್ಚಾಡ್ತಾ ಇರಬೇಕಾದ್ರೆ ಅವುಗಳ ದೇಹದ ರಕ್ತದ ಹನಿಗಳು ಬಂದು ಅಂಬರಚನ ಮೇಲೆ ಬಿದ್ದುಬಿಡುತ್ತೆ. ಆ ಹಲ್ಲಿಯ ರಕ್ತದ ಹನಿಗಳು ಇವನ ದೇಹದ ಮೇಲೆ ಬಿದ್ದಾಗ ಅವನಿಗೊಂದು ರೀತಿ ಹಿತ ಅನಿಸುತ್ತೆ. ಕೆಲಮಟ್ಟಿಗೆ ಒಂದು ರೀತಿ ತಂಪು ಭಾವನೆ ಉಂಟಾಗುತ್ತೆ ಅವನಿಗೆ. ತಕ್ಷಣವೇ ಈ ಅರವಿಂದನ ಅಂಬರಚನ್ಗೆ ಒಂದು ಆಲೋಚನೆ ಹೊಳೆಯುತ್ತೆ. ಕೂಡಲೇ ತನ್ನ ಮಗನನ್ನು ಕರೆದುಬಿಟ್ಟು ತನಗಾಗಿ ರಕ್ತ ಸರೋವರವನ್ನು ನಿರ್ಮಾಣ ಮಾಡೋದಕ್ಕೆ ಆಜ್ಞೆಯನ್ನು ಕೊಡ್ತಾನೆ. ಪಾಪ ಇದಕ್ಕೆ ಇವ್ ಮಗ ಒಪ್ಕೊತಾನ? ಇಲ್ಲ. ಹರಿಶ್ಚಂದ್ರ ಈ ಮಾತಿಗೆ ಸ್ವಲ್ಪ ಅಂಜುತ್ತಾನೆ. ಆದರೂ ಸಹ ತಂದೆ ಮಾತನ್ನ ಮೀರಬಾರ್ದಲ್ವಾ? ಅದಕ್ಕೋಸ್ಕರ ಏನು ಮಾಡ್ತಾನೆ, ಲಾಕ್ಷಾರಸಗಳಿಂದ ಕೃತಕ ರುಧಿರ ಸರೋವರವನ್ನು ನಿರ್ಮಾಣ ಮಾಡ್ತಾನೆ. ಒಂದೆರಡು ಹನಿಗಳು ಬಿದ್ದಿದ ತಕ್ಷಣವೇ ತನ್ನ ಮೈಗೆ ಎಷ್ಟೊಂದು ಹಿತ ಅಂತ ಅನ್ನಿಸ್ತು. ಇಲ್ಲಿ ನೋಡಿದ್ರೆ ತನ್ನ ಮಗ ನನಗಾಗಿ ರಕ್ತದ ಸರೋವರವನ್ನೇ ನಿರ್ಮಾಣ ಮಾಡಿದ್ದಾನೆ. ಇವಾಗ ನಾನು ಇದರಲ್ಲಿ ಜಲಕ್ರೀಡೆ ಆಡಿದ್ರೆ ನನ್ನ ಮನಸ್ಸಿಗೆ, ನನ್ನ ಮೈಗೆ ಎಷ್ಟು ಹಿತ ಅನ್ನಿಸ್ಬೋದು ಅಂತ ತುಂಬ ಖುಷಿಯಲ್ಲಿ ಆ ಕೊಳವನ್ನು ಪ್ರವೇಶ ಮಾಡ್ತಾನೆ, ಈಜಾಡ್ತಾನೆ. ಆದರೆ ಆ ರಕ್ತದ 2 ಹನಿಗಳು ಬಿದ್ದಿತ್ತಲ್ವ, ಅಲ್ಲಿ ಯಾವ ಫೀಲ್ ಇತ್ತೋ ಈ ರಕ್ತದ ಸರೋವರದಲ್ಲಿ ಅವನಿಗೆ ಆ ಥರ ಅನಿಸೋದೇ ಇಲ್ಲ. ಏನು ಮಾಡ್ತಾನೆ, ತಕ್ಷಣ ಆ ನೀರನ್ನು ಬಾಯಿಗೆ ಹಾಕ್ಕೊಂಡು ಮುಕ್ಕಳಿಸಿ ನೋಡ್ತಾನೆ. ಗೊತ್ತಾಗುತ್ತೆ ಅವನಿಗೆ ಇದು ನಿಜವಾದಂಥ ರಕ್ತ ಅಲ್ಲ, ಕೃತಕ ರಕ್ತ ಅಂದ್ಬಿಟ್ಟು ತುಂಬಾ ಕೋಪ ಮಾಡ್ಕೊತಾನೆ ತನ್ನ ಮಗನ ಮೇಲೆ.